ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮೆಹಂದಿ ಪ್ಯಾಕ್, ಮೆಹಂದಿ ಯಾವ ರೀತಿ ಕಲಿಸ್ಕೊಳ್ಳೋದು, ಹಾಗೆ ಅಪ್ಲಿಕೇಶನ್ ಮೆಹಂದಿನ ತಲೆ ಕೂದಲಿಗೆ ಯಾವ ರೀತಿ ಹಚ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ನಾನು ನುಪುರ್ ಮೆಹಂದಿ ಹಾಕ್ತಾ ಇದ್ದೀನಿ. ಇದು ಬೀಟ್ರೂಟ್ ಜ್ಯೂಸ್. ಕಲರ್ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಲೈಟಾಗಿ ಕಲರ್ ಬೇಕಿತ್ತು, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಬೀಟ್ರೂಟ್ ರಸ ಹಾಕ್ತಾ ಇದ್ದೀನಿ. ಇದು ಟೀ ಡಿಕಾಕ್ಷನ್. ಹಸಿ ಬೀಟ್ರೂಟ್ನ ತುರಿದು ಅದನ್ನ ಹಿಂಡಿ ರಸ ಜ್ಯೂಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಟೀ ಡಿಕಾಕ್ಷನ್ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೀ ಡಿಕಾಕ್ಷನ್ 1 ಕಪ್ ನೀರು ಕುಡಿತೀವಲ್ಲ, ಆ ಕಪ್ಪಲ್ಲಿ ಸ್ವಲ್ಪ ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಇಟ್ಕೊಂಡಿದ್ದು. ಡಿಕಾಕ್ಷನ್ ತಣ್ಣಗಾದ್ಮೇಲೆ ನಾವು ಮೆಹಂದಿಗೆ ಹಾಕಿ ಮಿಕ್ಸ್ ಮಾಡಬೇಕು, ಬಿಸಿ ಇದ್ದಾಗಲೇ ಹಾಕಬಾರ್ದು. ಹಾಗೆ ಸ್ವಲ್ಪ ಮೊಸರು, ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮೊಸರು ಮತ್ತು ಟೀ ಡಿಕಾಕ್ಷನ್ದು ಪ್ರಮಾಣ ನಮಗೆ ಎಷ್ಟು ಬೇಕೋ ಆ ಥರ. ನಾನು 1 ಕಪ್ಪು ಟೀ ಡಿಕಾಕ್ಷನ್ ಹಾಗೆ 1 ಬೌಲ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಎರಡನ್ನೂ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಅದ್ರದ್ದು ಕನ್ಸಿಸ್ಟೆನ್ಸಿ ಬೇಕಲ್ಲ ಮೆಹಂದಿ ನಮಗೆ ನೀಟಾಗಿ ಅಪ್ಲಿಕೇಶನ್ ಮಾಡೋಕ್ಕೆ, ಅದನ್ನು ನೋಡಿ ಹಾಕ್ತಾ ಇರೋದು. ಹಾಗೆ ಅರ್ಧ ಲೆಮನ್ ಜ್ಯೂಸ್, ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಹಾಕಿ ನಮಗೆ ಅಪ್ಲಿಕೇಶನ್ಗೆ ನೀಟಾಗಿ ಬರೋ ಕನ್ಸಿಸ್ಟೆನ್ಸಿ ತನಕ ನೀರು ಅಥವಾ ಟೀ ಡಿಕಾಕ್ಷನ್ ಅಥವಾ ಮೊಸರು ಇದೆಲ್ಲದನ್ನು ಅಥವಾ ಇದರಲ್ಲಿ ಯಾವುದಾದ್ರೂ ಬಳಸಿ ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡಿದ್ರೆ ಗಂಟೆಲ್ಲ ಹೋಗುತ್ತೆ. ಮತ್ತೆ ನಾವು ಕೈಯಿಂದ ಮಿಕ್ಸ್ ಮಾಡಬೇಕು, ಕೈ ಕಲರ್ ಆಗುತ್ತೆ ಅಂತ ಏನೂ ಇಲ್ಲ. ನೋಡಿ, ಇದು ಸ್ವಲ್ಪ ಗಟ್ಟಿ ಇದೆ, ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ. ಸ್ಪೂನಲ್ಲೇ ನೀಟಾಗಿ ಗಂಟಿಲ್ದಂಗೆ ರೆಡಿ ಆಗುತ್ತೆ, ಟೆನ್ಷನ್ ಬೇಡ. ಟೀ ಡಿಕಾಕ್ಷನ್ ಕೂದಲಿಗೆ ಶೈನಿಂಗ್ ಬರ್ಸತ್ತೆ. ಹಾಗೆ ಮೊಸರಲ್ಲೂ ಅಷ್ಟೇ, ಏನಂದರೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಅದು ಸ್ಕ್ಯಾಲ್ಪ್ನ ಕ್ಲೀನ್ ಮಾಡುತ್ತೆ ಮತ್ತು ಅದು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಹದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಜಸ್ಟ್ ಕೈ ಈಗ ಯೂಸ್ ಮಾಡ್ತಾ ಇರೋದು, ಅಂದರೆ ಸೈಡಿಗೆಲ್ಲ ಹತ್ತಿದೆ ಅಲ್ಲ, ಅದೆಲ್ಲದನ್ನು ನೀಟಾಗಿ ಮಾಡಿ ನೋಡಿ ಈ ಹದದಲ್ಲಿ ಇದೆ. ಇದು ಕರೆಕ್ಟ್ ಆಗಿದೆ. ಇದಕ್ಕಿಂತ ನೀರು ಹಾಕಿ ಕಲಿಸೋದೇನು ಬೇಡ. ಇದು ಮೆಹಂದಿ ಚೆನ್ನಾಗಿ ನೆನಿಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹಿಂದಿನ ದಿನ ರಾತ್ರಿ ಮಿಕ್ಸ್ ಮಾಡಿ ಹೋಲ್ ನೈಟ್ ಹಾಗೆ ಬಿಡ್ತೀನಿ. ಈಗ ಇದನ್ನ ಒಂದು ಪೇಪರಲ್ಲಿ ಕವರ್ ಮಾಡಬೇಕು. ಹಿಂದಿನ ದಿನ ರಾತ್ರಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಮಾರ್ನಿಂಗಲ್ಲಿ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಇದು ಮೆಹಂದಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು ಬೆಳಗ್ಗೆ ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಮೆಹಂದಿ ಈ ರೀತಿಯಾಗಿ ಸೆಟ್ ಆಗಿದೆ. ಬಟ್ ಅದು ನೆಂದಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗಿರುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ಮೊಸರು, ನೀರು ಅಥವಾ ಟೀ ಡಿಕಾಕ್ಷನ್ ಏನಾದರೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ನೀರಾಗಿಬಿಟ್ರೆ ಏನಾಗುತ್ತೆ, ನಾವು ಹಚ್ಕೊಂಡ್ಮೇಲೆ ಎಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಅದೊಂಥರ ಇರಿಟೇಷನ್ ಆಗುತ್ತೆ, ಡ್ರೆಸ್ ಎಲ್ಲ ಕಲೆ ಆಗುತ್ತೆ. ಅದಕ್ಕೆ ಹದ ಮಾತ್ರ ಕರೆಕ್ಟಾಗಿರಬೇಕು. ನಾವು ಕೂದಲಿಗೆ ಏನೇ ಹಚ್ತಾ ಇದ್ರೂ ಮೊದಲಿಗೆ ನಾವು ನೀಟಾಗಿ ಬಾಚ್ಕೊಳ್ಬೇಕು. ಕೂದಲಲ್ಲಿ ಗಂಟಿರಬಾರ್ದು. ನೀಟಾಗಿ ಬಾಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವೇನೇ ಅಪ್ಲಿಕೇಶನ್ ಮಾಡಿದ್ರೂ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಆದ್ರಿಂದ ನಾನು ಮೊದಲಿಗೆ ಹೇರ್ ಕೋಮ್ ಮಾಡ್ತಾ ಇದ್ದೀನಿ. ಹಾಗೆ ಹಿಂದ್ಗಡೆಗೆ ಒಂದು ಬಟ್ಟೆ ಹಾಕೊಳ್ಬೋದು, ಬಟ್ ನನಗೆ ಪೇಪರ್ ಕಂಫರ್ಟಬಲ್, ಆದ್ರಿಂದ ನಾನು ಒಂದು ನ್ಯೂಸ್ ಪೇಪರ್ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ಇನ್ ಕೇಸ್ ಹಚ್ಚುವಾಗ ಅದು ಬಿದ್ರೂ ಡ್ರೆಸ್ ಹಾಳಾಗಲ್ಲ. ಹಾಗೆ ಕೈಗೆ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ ಅಂದರೆ ಕೈ ಕಲರ್ ಆಗಲ್ಲ. ಹಾಗೆ ಎಲ್ಲಿ ಕಲರ್ ಆಗುತ್ತೋ, ಎಷ್ಟು ದಿನ ಬೇಕು ಹೋಗುತ್ತೆ ಅಥವಾ ಹೇಗೆ ಹೋಗಿಸ್ಬೇಕು, ಈ ಥರ ಯಾವುದು ಟೆನ್ಷನ್ ಇರಲ್ಲ. ಆರಾಮಾಗಿ ಗ್ಲೌಸ್ ಹಾಕೊಳ್ಳೋದ್ರಿಂದ ನೀಟಾಗಿ ಹಚ್ಕೊಳ್ಬೋದು. ನಮಗೆ ಹಚ್ಕೊಳ್ಳೋಕ್ಕೆ ಈಸಿ ಅನಿಸುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ಮೊದಲಿಗೆ ಪಾರ್ಟಿಷನ್ ಮಾಡ್ಕೋಬೇಕು. ನಾನು ಮಧ್ಯದಲ್ಲಿ ಬೈತಲ್ಲಿ ತೆಗೆದು ಕೂದಲನ್ನ ಆ ಸೈಡು ಈ ಸೈಡು ಮಾಡಿದ್ದೀನಿ. ಆದರೆ ನಾನು ಈಗ ಕೂದಲ್ದು ಪೋರ್ಷನ್ ನೋಡಿ ಯಾವುದು ಮಿಡ್ಲಲ್ಲಿ ತಗೊಂಡಿದ್ದೀನಿ. ತಲೆ ಮಿಡ್ಲಲ್ಲಿ ಸ್ವಲ್ಪ ಕೂದಲನ್ನ ತಗೊಂಡು ಫಸ್ಟು ಮೇಲ್ಗಡೆ ಹಚ್ಚಬೇಕು, ಆಮೇಲೆ ಕೂದಲು ಕೆಳಗಡೆ ಹಚ್ಚಿ ಆಮೇಲೆ ಲಾಂಗ್ ಹೇರ್ಸ್ಗೆ ಮೆಹಂದಿ ಹಚ್ಕೊಳ್ಬೇಕು. ಹಾಗೆ ಲಾಂಗ್ ಹೇರ್ಸ್ಗೆ ಮೆಹಂದಿ ಹಚ್ಕೊಳ್ಳುವಾಗ ಆ ಕೂದಲು ಕೆಳಗಡೆನೂ ಆ ಕಡೆ ಈ ಕಡೆ ಮೆಹಂದಿ ಹಚ್ಚಿ ಆಮೇಲೆ ನಾವು ಯಾವ
ತೊಗೊಂಡಿರೋ ಕೂದಲಿಗೆ ಮೆಹಂದಿ ಹಚ್ಚಿರ್ತೀವಿ ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ತಲೆಗೆ ಸುತ್ತಬೇಕು. ಇದರಲ್ಲಿ ನಾನು ಯಾವುದೇ ಕ್ಲಿಪ್ಪು ರಬ್ಬರು ಏನು ಯೂಸ್ ಮಾಡ್ದೇನೆ ಹೇರ್ ಫಿಕ್ಸ್ ಮಾಡ್ತೀನಿ ಮೆಹಂದಿಯಿಂದ. ಈ ರೀತಿಯಾಗಿ ಕೂದಲನ್ನ ಸುತ್ತಿ ಆದಮೇಲೆ ಮತ್ತೆ ಮೆಹಂದಿನ ತಗೊಂಡು ಅದ್ರ ಮೇಲೆ ಕಂಪ್ಲೀಟಾಗಿ ಹಚ್ಚಬೇಕು. ಇದರಿಂದ ಇನ್ ಕೇಸ್ ಯಾವುದಾದ್ರೂ ಹೇರ್ ಮಿಸ್ ಆಗಿದ್ರು ಅದಕ್ಕೆ ನೀಟಾಗಿ ಮೆಹಂದಿ ಹತ್ತತ್ತೆ. ಈಗ ಇನ್ನೊಂದು ಪೋರ್ಷನು ಒಂದ್ಸಲ ಮಿಡ್ಲಲ್ಲಿ ತಗೋಬೇಕು, ಆಮೇಲೆ ಒಂದ್ಸಲ ರೈಟಲ್ಲಿ ತಗೋಬೇಕು, ಒಂದ್ಸಲ ಲೆಫ್ಟಲ್ಲಿ ತಗೊಳ್ಬೇಕು. ಈ ರೀತಿ ಮಾಡಿ ರೋಲ್ ಮಾಡಿ ಹಾಕೋದ್ರಿಂದ ಕೂದಲು ನೀಟಾಗಿ ಕುತ್ಕೊಳ್ಳತ್ತೆ, ಮೆಹಂದಿ ಅಪ್ಲಿಕೇಶನು ಪ್ರಾಪರ್ ಆಗುತ್ತೆ. ಹಾಗೆಯೇ ಯಾವುದೇ ಹೇರ್ ಕ್ಲಿಪ್ಪು ರಬ್ಬರು ಏನೂ ಇಲ್ಲದೇ ಜಸ್ಟ್ ಮೆಹಂದಿಯಿಂದಾನೇ ಕೂದಲು ನೀಟಾಗಿ ತಲೆಯಲ್ಲಿ ಕುತ್ಕೊಳ್ಳತ್ತೆ. 2 ಅವರ್ಸು 3 ಅವರ್ಸ್ ಆದ್ರೂ ಕೂದಲು ಏನು ಜರುಗೋದಾಗಲಿ ಅಥವಾ ಬೀಳೋದಾಗಲಿ ಆಗಲ್ಲ. ನೋಡಿ, ಈಗ ನಾನು ಇದನ್ನು ತಗೊಂಡು ಫಸ್ಟ್ ಮಾಡಿದ್ನಲ್ಲ ರೋಲು, ಅದಕ್ಕೆ ಇದನ್ನು ಸುತ್ತಾ ಇದ್ದೀನಿ. ಸುತ್ತಿ ಅದು ಚುಂಗಿರುತ್ತಲ್ಲ, ಅಂದರೆ ಕೂದಲದು ಎಡ್ಜು, ಅದನ್ನ ಒಳಗಡೆ ಹಾಕಿ ಕ್ಲೋಸ್ ಮಾಡಬೇಕು. ಮತ್ತೆ ಮೆಹಂದಿನ ತಗೊಂಡು ಒಂದು ಸರ್ಕಲ್ ಥರ ಹಚ್ಕೊಳ್ಬೇಕು. ಅದರಿಂದ ಎಲ್ಲ ಕಡೆ ಮತ್ತೆ ನೀಟಾಗಿ ಅಪ್ಲಿಕೇಶನ್ ಆಗುತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ಒಂದ್ಸಲ ನಾನು ಲೆಫ್ಟಲ್ಲಿ ತಗೊಂಡೆ, ಈಗ ರೈಟ್ ಸೈಡ್ ಕೂದಲು ತಗೊಂಡು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. ಮೆಹಂದಿಯಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಅದು ಹೇರ್ ಇಶ್ಯೂಸ್ ಏನೇ ಇದ್ರೂ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಇದನ್ನು ನ್ಯಾಚುರಲ್ ಡೈ ಮತ್ತು ಕೂಲಿಂಗ್ ಏಜೆಂಟ್ ಅಂತಲೂ ಕರೀತಾರೆ. ಅಂದರೆ ಒಂದು ಇಂಪಾರ್ಟೆಂಟ್ ಮಾತೇನು ಅಂದರೆ, ನಾವು ಮೆಹಂದಿನ ಒಂದು ಟ್ರಸ್ಟೆಡ್ ಸೋರ್ಸಿಂದ ಅಥವಾ ಒಂದು ಒಳ್ಳೆ ಮೆಹಂದಿನ ಪರ್ಚೇಸ್ ಮಾಡಬೇಕು ಟು ಅವಾಯ್ಡ್ ಅಲರ್ಜಿಕ್ ರಿಯಾಕ್ಷನ್. ಹಾಗೆ ಇದರಲ್ಲಿ ನಾನು ಅರ್ಧ ಲೆಮನ್ ಜ್ಯೂಸ್ ಯೂಸ್ ಮಾಡಿದ್ದೀನಿ. ಲೆಮನ್ ಜ್ಯೂಸ್ ಡ್ಯಾಂಡ್ರಫ್ನ ಹೋಗ್ಸತ್ತೆ. ಇದರಲ್ಲಿ ಮತ್ತೆ ಕೂದಲಲ್ಲಿ ಜಿಡ್ಡಿರತ್ತೆ ಅಲ್ವಾ, ಮತ್ತೆ ಸ್ಕ್ಯಾಲ್ಪಲ್ಲಿ ಜಿಡ್ಡಿರತ್ತೆ, ಅದೆಲ್ಲದನ್ನು ಹೋಗ್ಸತ್ತೆ. ಯಾಕೆ ಅಂದರೆ ಅದರಲ್ಲಿ ವೈಟಮಿನ್ ಸಿ ಇರುತ್ತೆ. ಅಲ್ಲದೆ ವಿಟಮಿನ್ ಸಿ ಇರೋದ್ರಿಂದ ಅದು ಫಂಗಲ್ ಇನ್ಫೆಕ್ಷನ್ ಇದ್ರೂ ಕೂಡ ಹೋಗ್ಸತ್ತೆ. ನೋಡಿ, ಪ್ರತಿ ಸಲನೂ ಹೇರ್ ರೋಲ್ ಮಾಡಿ ಆದಮೇಲೆ ಮೆಹಂದಿನ ಈ ರೀತಿಯಾಗಿ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಚೋದ್ರಿಂದ ಮೆಹಂದಿ ಎಲ್ಲ ಕೂದಲಿಗೂ ನೀಟಾಗಿ ಹತ್ಕೊಳ್ಳುತ್ತೆ. ಒಂದ್ಸಲ ರೈಟ್, ಒಂದ್ಸಲ ಲೆಫ್ಟ್, ಒಂದ್ಸಲ ಬ್ಯಾಕ್, ಒಂದ್ಸಲ ಫ್ರಂಟ್, ಈ ರೀತಿಯಾಗಿ ಮಾಡಿ ನಾವು ಕೂದಲು ಸುತ್ತೋದ್ರಿಂದ, ಅಂದರೆ ತಿರುಬು ಥರ ಮಾಡೋದ್ರಿಂದ ಕೂದಲು ಟೈಟಾಗಿ ಕೂಡ ಕುತ್ಕೊಳ್ಳುತ್ತೆ. ಮುನ್ಗಡೆ ಕೂದಲಿಗೆ ಹಚ್ಕೊಳ್ಳುವಾಗ ಅಲ್ಲಿ ತುಂಬ ಪುಡಿ ಕೂದಲು ಎಲ್ಲ ಇರುತ್ತೆ, ಸ್ಮಾಲ್ ಬೇಬಿ ಹೇರ್ಸ್ ಇರುತ್ತೆ ಅಲ್ಲ, ಹಾಗಾಗಿ ಬೆರಳ್ದು ಸಹಾಯ ತಗೊಳ್ಳಿ. ಈ ರೀತಿ ಪಾರ್ಟಿಷನ್ ಮಾಡಿ ಆದಮೇಲೆ ಮೆಹಂದಿ ಎಲ್ಲ ಹಚ್ಚಿದ ಮೇಲೆ ಮತ್ತೆ ಫಿಂಗರಿಂದ ಆ ಬೇಬಿ ಹೇರ್ಸ್ನೆಲ್ಲದನ್ನು ಈ ರೀತಿಯಾಗಿ ಎಳ್ಕೊಳ್ಳಿ. ಫಸ್ಟ್ ಮೇಲೆ ಹಚ್ಚಬೇಕು, ಕೆಳಗಡೆ ಹಚ್ಚಿ, ಲಾಂಗ್ ಹೇರ್ಸ್ಗೆ ಹಚ್ಚಿ, ಕೂದಲನ್ನ ರೋಲ್ ಮಾಡಿ ಈ ರೀತಿ ತಿರುಪು ಸುತ್ತಿ. ನೋಡಿ ನಾನು ಯಾವ ರೀತಿ ಟೈಟ್ ಮಾಡಿ ಆ ಚುಂಗನ್ನ ಆ ತಿರುಬ್ ಒಳಗಡೆ ಫಿಕ್ಸ್ ಮಾಡಿ ಮತ್ತೆ ಮೇಲ್ಗಡೆಗೆ ಮೆಹಂದಿ ಹಚ್ಚಬೇಕು. ಫಸ್ಟ್ ಟೈಮ್ ನಮಗೆ ನಾವೇ ಮೆಹಂದಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ಬೋದು, ಟೈಮ್ ಜಾಸ್ತಿ ತಗೊಳ್ಬೋದು. ಆದರೆ ಒಂದು 2ರಿಂದ 3 ಅಪ್ಲಿಕೇಶನ್ ನೀವು ಮಾಡೋ ಅಷ್ಟರಲ್ಲಿ ಪ್ರಾಕ್ಟೀಸ್ ಆಗಿಬಿಡತ್ತೆ. ಆವಾಗ ಬೇಗ ಬೇಗನೂ ಹಚ್ತೀವಿ ಮತ್ತು ಪರ್ಫೆಕ್ಟಾಗಿ ಕೂಡ ಹಚ್ಕೊಳ್ತೀವಿ. ಇದೆಲ್ಲದನ್ನು ಮಾಡೋಕ್ಕೆ ಕಲಿಯೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ಫಸ್ಟಿಗೆ ಆಮೇಲೆ ಸ್ವಲ್ಪ ಕೈ ನೋವು ಬರ್ಬೋದು ಸ್ಟಾರ್ಟಿಂಗ್ನಲ್ಲಿ, ಯಾಕಂದರೆ ರೂಢಿ ಇರಲ್ಲ, ಹಚ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ತಗೊಳತ್ತೆ. ಈ ರೀತಿ ಕೈಯೆಲ್ಲ ಇಟ್ಕೋಬೇಕಲ್ಲ, ಕೈ ನೋವು ಬರ್ಬೋದು. ಆದರೆ ಟ್ರಸ್ಟ್ ಮೀ, ಒಂದು 3 ಅಪ್ಲಿಕೇಶನ್ ಆಗೋ ಅಷ್ಟರಲ್ಲಿ 4th ಅಪ್ಲಿಕೇಶನ್ ನೀವು ಸ್ಪೀಡಾಗಿ ಹಚ್ಕೊಳ್ತೀರಾ, ನೀಟಾಗಿ ಹಚ್ಕೊಳ್ತೀರಾ, ಟೈಮ್ ತುಂಬ ಕಡಿಮೆನೂ ತಗೊಳ್ತೀರಾ.
ಮೆಹಂದಿ ಕೂದಲಿಗೆ ಒಂದು ಒಳ್ಳೆ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಬರೀ ಕಂಡೀಷ್ನಿಂಗ್ ಪರ್ಪಸ್ಸಿಗೆ ಅಂದರೆ ಮೆಹಂದಿನ ತಲೆಯಲ್ಲಿ 1 ಅವರ್ ಬಿಟ್ರೂ ಸಾಕು. ಬಟ್ ಕಲರ್ ಪರ್ಪಸ್ಗೆ ಅಂದರೆ ಇದೆಲ್ಲದು ಹಚ್ಚೆ ಆದಮೇಲೆ 3 to 4 ಅವರ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡೋದು ಬೆಟರ್. ಹೇರ್ ವಾಶ್ ಮಾಡಬೇಕಾದ್ರೆ ಯಾವುದೇ ಶ್ಯಾಂಪು ಯೂಸ್ ಮಾಡಬಾರ್ದು. ಯಾಕೆಂದರೆ ಶ್ಯಾಂಪು ಯೂಸ್ ಮಾಡಿದ್ರೆ ಕಲರ್ ಎಲ್ಲ ಹೋಗಿಬಿಡತ್ತೆ ಅಲ್ವಾ. ಸೊ ಫಸ್ಟ್ 24 ಅವರ್ಸ್ ಟು 48 ಅವರ್ಸು ಶ್ಯಾಂಪು ಹಾಕದೇ ಇದ್ದರೆ ಕಲರ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಫಸ್ಟ್ ಟೈಮ್ ಅಂದರೆ ಮೆಹಂದಿ ಎಲ್ಲ ಅಪ್ಲಿಕೇಶನ್ ಮಾಡಿ ಆದಮೇಲೆ 3-4 ಅವರ್ಸ್ ಬಿಟ್ಟು ಬೆಚ್ಚಗಿನ ನೀರಿನಲ್ಲಿ ಬರೀ ನೀರಿಂದ ಮಾತ್ರ ಕೂದಲು ವಾಶ್ ಮಾಡಬೇಕು. ಅದಾಗೆ ಆದಮೇಲೆ ನೆಕ್ಸ್ಟ್ ಡೇ ಅಥವಾ 2 ಡೇಸ್ ಬಿಟ್ಟು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆವಾಗ ಶ್ಯಾಂಪು ಯೂಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ. ಹಾಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಸಾಫ್ಟ್ನೂ ಆಗುತ್ತೆ, ಶೈನಿಂಗ್ ಕೂಡ ಬರುತ್ತೆ. ಇನ್ ಕೇಸ್ ಸ್ಕ್ಯಾಲ್ಪ್ ಡ್ರೈ ಆಗಿದ್ರೆ ಆ ಡ್ರೈನೆಸ್ ಕೂಡ ಹೋಗುತ್ತೆ.
ಲಾಂಗ್ ಹೇರ್ಸ್ಗೆಲ್ಲ ಮೆಹಂದಿ ಹಚ್ಚಿ ಆದಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಮೆಹಂದಿಯಿಂದ ಈ ರೀತಿ ಬೇಬಿ ಹೇರ್ಸ್ನ ಕವರ್ ಮಾಡ್ಬೋದು. ಮತ್ತು ಎಡ್ಜಸ್ ಇರುತ್ತೆ ಅಲ್ವಾ, ಎಡ್ಜಸ್ ಮತ್ತು ಫ್ರಂಟ್ ಲೈನ್, ಹಾಗೆ ಕಿವಿ ಹಿಂದ್ಗಡೆ ನೋಡಿ, ಈ ರೀತಿ ಕಿವಿ ಒಂದು ಕೈಯಿಂದ ಇಟ್ಕೊಂಡು ಕಿವಿ ಹಿಂದ್ಗಡೆ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಹಿಂದ್ಗಡೆನೂ ಪುಡಿ ಕೂದಲಿರುತ್ತೆ ಅಲ್ವಾ, ಅಲ್ಲಿಗೂ ಇನ್ನೊಂದ್ಸಲ ನಿಧಾನಕ್ಕೆ ಅಪ್ಲೈ ಮಾಡ್ಬೋದು. ಇವಾಗ ನಾನೆಲ್ಲ ಮೆಹಂದಿ ಹಚ್ಕೊಂಡಿದ್ದು ಆಯಿತು, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಗ್ಲೌಸ್ ಇರುತ್ತೆ ಅಲ್ವಾ, ವಿತ್ ಗ್ಲೌಸನ್ನು ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಗ್ಲೌಸ್ನ ರಿಮೂವ್ ಮಾಡೋದ್ರಿಂದ ಗ್ಲೌಸ್ ಕ್ಲೀನ್ ಆಗುತ್ತೆ. ಆಮೇಲೆ ನೋಡಿ, ಕೈ ಕೂಡ ಏನೂ ಅಷ್ಟು ಕಲರ್ ಆಗಿಲ್ಲ. ಈಗ ನಾನು ಹಾಕಿದ ಪೇಪರ್ ಇತ್ತಲ್ವ, ಅದನ್ನು ತೆಗಿತಾ ಇದ್ದೀನಿ. ಪೇಪರ್ ಕೂಡ ತುಂಬ ಗಲೀಜೇನೂ ಆಗಿಲ್ಲ ನೋಡಿ, ಇಷ್ಟೇ. ಈಗ ಒಂದು ಟಿಶ್ಯೂ ತೊಗೊಂಡಿದ್ದೀನಿ. ಒಂದು ಟಿಶ್ಯೂ ವೆಟ್ ಮಾಡಬೇಕು, ಒಂದು ಡ್ರೈ ಟಿಶ್ಯೂ. ಫಸ್ಟಿಗೆ ಒಂದು ಟಿಶ್ಯೂನ ಸ್ವಲ್ಪ ಹಸಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಸ್ಕಿನ್ ಮೇಲೆ ಬಂದಿರುತ್ತೆ ಅಲ್ಲ, ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ತುಂಬ ಏನು ಹತ್ತಿಲ್ಲ, ಆ ಬೇಬಿ ಹೇರ್ಗೆ ಹಚ್ಚುವಾಗ ಸ್ವಲ್ಪ ಹತ್ತಿದೆ ಅಷ್ಟೇ. ಮತ್ತು ಕಿವಿನ ನಾನು ಮುಟ್ಟಿದ್ದೆ ಅಲ್ವಾ, ಸೊ ಕಿವಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಟಿಶ್ಯೂಯಿಂದ ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಡ್ರೈ ಟಿಶ್ಯೂಯಿಂದ ಒಂದ್ಸಲ ಒರೆಸ್ಬಿಟ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಅಪ್ಲಿಕೇಶನ್ ಆಗಿದೆ. ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ ನೀವು ಕೂಡ ಮನೇಲೇನೆ ಆರಾಮಾಗಿ ಮೆಹಂದಿ ಹಚ್ಕೊಳ್ಬೋದು. ನೋಡಿ, ಕೈ ಕಲರ್ ಆಗಿಲ್ಲ, ಡ್ರೆಸ್ ಗಲೀಜಾಗಿಲ್ಲ, ಹಾಗೆ ಸ್ಕಿನ್ ಮೇಲೆ ಕೂಡ ತುಂಬ ಮೆಹಂದಿ ಬಿದ್ದಿದೆ ಅಂತಾನೂ ಇಲ್ಲ. ಈ ರೀತಿಯಾಗಿ ಆರಾಮಾಗಿ ಮೆಹಂದಿ ಅಪ್ಲಿಕೇಶನ್ ಮಾಡ್ಕೊಳ್ಬೋದು. ಹಾಗೆ ಸಿಲ್ಕಿ ಸ್ಮೂತ್ ಶೈನಿಂಗ್ ಹೇರ್ ಕೂಡ ಪಟ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಹಂದಿ ಎಲ್ಲ ಹಚ್ಚಿ ಆದಮೇಲೆ ತಲೆಗೆ ಒಂದು ಕವರ್ನ ಹಾಕೊಳ್ಬೇಕು. ಮನೆಯಲ್ಲೇ ಇರುತ್ತೆ ಅಲ್ವಾ ಕ್ಯಾರಿ ಬ್ಯಾಗ್, ಅದನ್ನೇ ನಾನು ಈ ರೀತಿಯಾಗಿ ಕವರ್ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಮೆಹಂದಿನ 3-4 ಅವರ್ಸ್ ಬಿಡೋದ್ರಿಂದ ಮೆಹಂದಿ ಡ್ರೈ ಆಗಬಾರ್ದು ಅಂತ ಅಷ್ಟೇ. ಹೇರ್ ವಾಶ್ ಮಾಡಿ ಆದಮೇಲೆ ಸಿಲ್ಕಿ ಶೈನಿಂಗ್ಸ್ ಹಾಗೆ ಗಂಟಿಲ್ಲದ ಕೂದಲನ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು.